ಇವಾಗ ನೀವು ನೋಡ್ತಾ ಇರೋ ಮೊಬೈಲ್ ಬಂದು ಪೋಕೋ M7 5G ಅಂತೇಳ್ಬಿಟ್ಟು. ಈ ಪೋಕೋ M7 5G ಮೊಬೈಲು ಈ ಡಿಸ್ಪ್ಲೇ ನೆಕ್ಸ್ಟ್ ಮಾಡಲ್ಗೆ ಸಪೋರ್ಟ್ ಮಾಡುತ್ತೆ ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆಗಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಬೋದು ನೀವು. ಇವಾಗ ಇದು ಕಸ್ಟಮರ್ ಬಂದು ಎತ್ತಿಬಿಟ್ಟು ನೆಲಕ್ಕೆ ಹಾಕಿ ಡ್ಯಾಮೇಜ್ ಮಾಡ್ಕೊಂಡಿದ್ರು. ಕಂಪ್ಲೀಟಾಗಿ ಬೆಂಡ್ ಬಂದುಬಿಟ್ಟಿತ್ತು ಮೊಬೈಲ್ನ ಬೆಂಡ್ ರಿಮೂವ್ ಮಾಡಿ ಫ್ರೇಮ್ ಓಪನ್ ಮಾಡ್ಕೊಂಡು ಪೂರ್ತಿ ಮೊಬೈಲ್ನ ಬಿಚ್ಕೊಂಡು ಮದರ್ ಬೋರ್ಡ್ ಸೈಡ್ಗೆ ಇಟ್ಕೊಂಡು ಕಾಂಪೋನೆಂಟ್ಸ್ ಎಲ್ಲ ಸೈಡ್ಗಿಟ್ಟು ಖಾಲಿ ಫ್ರೇಮ್ ತೊಗೊಂಡು ಅದನ್ನು ಫಸ್ಟು ಬೆಂಡ್ ರಿಮೂವ್ ಮಾಡಿ ಆಮೇಲೆ ಡಿಸ್ಪ್ಲೇನ ಇಟ್ಟು ಚೆಕ್ ಮಾಡಿ ಕರೆಕ್ಟಾಗಿರೋದು ನೋಡಿಕೊಂಡು ಮತ್ತು ಇವಾಗ ಡಿಸ್ಪ್ಲೇ ಫಿಟ್ಟಿಂಗ್ ಮಾಡಿರೋದು. ಒಂದೊಂದು ಫ್ರೇಮ್ಗಳು ಬೆಂಡ್ ತೆಗೆಯುವಾಗ ಬ್ರೇಕಾಗಿ ಮುರಿದೋಗೋ ಚಾನ್ಸಸ್ ಇರುತ್ತೆ. ನಾವಿವಾಗ ಇದಕ್ಕೆ ತುಂಬ ಸೂಕ್ಷ್ಮದಿಂದ 1 ಅವರ್ ಕ್ಲೀನಾಗಿ ನೋಡ್ಕೊಂಡು ಬೆಂಡ್ ತೆಗೆದು ಡಿಸ್ಪ್ಲೇ ಫಿಟ್ಟಿಂಗ್ ಮಾಡಿದ್ದೀನಿ. ಡಿಸ್ಪ್ಲೇ ಕ್ಲೀನಾಗಿ ಕೂತ್ಕೊಂಡಿದೆ, ಯಾವುದೇ ಕಾರಣಕ್ಕೂ ಎಲ್ಲೋ ಒಂದು ಪಾಯಿಂಟಷ್ಟು ಬೆಂಡು ಇಲ್ಲ. ಕಸ್ಟಮರ್ಗೆ ಖುಷಿ ಆಯಿತು. ಡಿಸ್ಪ್ಲೇ ಫಿಟ್ಟಿಂಗ್ ಮಾಡುವಾಗ ಐಕಾನ್ ಟೆಸ್ಟಿಂಗ್ ಕಂಪಲ್ಸರಿ ಮಾಡಬೇಕು, ಇಲ್ಲಾಂದರೆ ಗೊತ್ತಾಗಲ್ಲ ಡಿಸ್ಪ್ಲೇ ಕರೆಕ್ಟಾಗಿದೆಯಾ ಹೆಂಗೆ ಅಂತ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.